ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ದೇವರ ವಾಕ್ಯವನ್ನು ಅನೇಕರಿಗೆ ತಿಳಿಯಪಡಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಮತ್ತೊಂದು ಮುಂಜಾನೆಯನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ಆತನ ಉಪಕಾರಗಳನ್ನು ನೆನೆಸಿ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಈ ಸಮಯದಲ್ಲಿ ನಾವು ಆರಾಧನೆಯೊಟ್ಟಿಗೆ ಒಂದು ಹಾಡನ್ನು ಆಡಿಕೊಂಡು ಕರ್ತನ ನಾಮವನ್ನು ಕೊಂಡಾಡುವವರಾಗಿದ್ದೇವೆ. ದೇವರು ತಾನೇ ನಮ್ಮ ಆರಾಧನೆಗಳನ್ನು ಆಶೀರ್ವದಿಸುವವರಾಗಿದ್ದಾರೆ. ಇರುವ ಸ್ಥಳಗಳಲ್ಲಿ ನನ್ನೊಟ್ಟಿಗೆ ಸೇರಿ ನೀವು ಆರಾಧನೆ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಆಮೆನ್. ಹಲ್ಲೆಲೂಯಾ. ಯೇಸುವೇ, ನಿಮಗೆ ಸ್ತೋತ್ರಪ್ಪ. ನನಗಾಗಿ ಮಾಡಿದಂಥ ಉಪಕಾರಗಳಿಗಾಗಿ ಸ್ತೋತ್ರ ರಾಜ. ನಿಮಗೆ ಮಹಿಮೆ ಪಡಿಸ್ತೇವೆ ಅಪ್ಪ. ಹಲ್ಲೆಲೂಯಾ. ಯೇಸುವೇ, ನಿಮಗೆ ಸ್ತೋತ್ರ ಅಪ್ಪ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀ ನೀಡಿರುವೆ. ಸ್ತೋತ್ರ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ಹಲ್ಲೆಲೂಯಾ. ನಮಗೆ ಸ್ತೋತ್ರ ರಾಜ. ಹೌದಪ್ಪ, ಎಣಿಸಲಾಗದಂಥ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ತಂದು ದೇವರೇ, ನೀವು ನೀಡಿದಂತಹ ಎಲ್ಲ ಕೃಪೆಗಳಿಗಾಗಿ ಸ್ತೋತ್ರ. ಯೋಗ್ಯತೆ ಇಲ್ಲದಂಥ ನನ್ನ ಜೀವಿತದಲ್ಲಿ ನಿಮ್ಮ ಕೃಪೆಯನ್ನು ನೀಡಿ ಅನುದಿನವೂ ನಮ್ಮನ್ನು ನಡೆಸ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ನಿಮಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇವೆ, ನಿಮಗೆ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೇವೆ ರಾಜ. ಎಲ್ಲ ಸ್ತುತಿ, ಮಾನ, ಮಹಿಮೆಗಳು ನಿಮ್ಮೊಬ್ಬರಿಗೆ ಸಲ್ಲಲಿ. ಆಮೇನ್, ಆಮೇನ್. ಮುಂದಿನ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಲಿದ್ದೇವೆ. ದೇವರ ವಾಕ್ಯವನ್ನು ಕೇಳಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮುಂಜಾನೆ ವೇಳೆ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಮ್ಮೆಲ್ಲ ವೀಕ್ಷಕರಿಗೆ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ, ಪ್ರೀತಿ, ವಂದನೆಗಳನ್ನು ತಿಳಿಸೋನಾಗಿದೆ. ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ನಾವು ಕೇಳುವವರಾಗಿರೋಣ. ಈ ದಿನದ ವಾಕ್ಯದ ಸಂದೇಶದ ವಿಷಯ ಏನೆಂಬುದಾಗಿ ಹೇಳುವುದಾದರೆ, ದೇವರು ನಮಗೆ ಸಹಾಯಕನು. ದೇವರು ನಮಗೆ ಸಹಾಯಕನೆಂಬುದಾಗಿರುವಂಥ ವಿಷಯವನ್ನು ಈ ಸ್ವಲ್ಪ ಸಮಯ ನಾವು ಧ್ಯಾನ ಮಾಡಿಕೊಳ್ಳೋಣ. ಬೆಳಗಿನ ಸಮಯದಲ್ಲಿ ನಮಗೆ ದೇವರು ಸಹಾಯಕನಾಗಿದ್ದಾನೆ ಎಂಬುದಾಗಿರುವ ಭರವಸೆಯನ್ನು ಹೊಂದಿಕೊಂಡು ಈ ಸಂದೇಶದ ಮೂಲಕ ಈ ದಿನವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋರಾಗಿರೋಣ. ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 46 ಅದರ 1ನೇ ವಚನ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು.
ಖಂಡಿತವಾಗ್ಲೂ ದೇವರು ನಮಗೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ಯಾರೆಲ್ಲ ಈ ವಾಕ್ಯನ ನೀವು ಕೇಳ್ತಾ ಇದ್ದೀರೋ ಅವರೆಲ್ಲರಿಗೂ ದೇವರು ಈ ಮುಂಜಾನೆ ವೇಳೆಯಲ್ಲಿ ವಾಗ್ದಾನವಾಗಿ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ನಾನು ಮಗನೇ ನಿನಗೆ ಸಹಾಯಕನು, ನಾನು ಮಗಳೇ ನಿನಗೆ ಸಹಾಯಕನಾಗಿದ್ದೇನೆ ಎಂಬುದಾಗಿ. ಹಾಗಾದ್ರೆ ದೇವರ ಸಹಾಯವು ನಮಗೆ ತುಂಬಾ ಅಗತ್ಯವಾಗಿದೆ. ದೇವರ ಸಹಾಯವಿಲ್ಲದೆ ಹೋದ್ರೆ ನಾವು ಖಂಡಿತವಾಗ್ಲೂ ನಮ್ಮ ಜೀವಿತವನ್ನ ಮುಂದುವರಿಸಲಿಕ್ಕೆ ಆಗಲ್ಲ. ದೇವರು ನಮಗೆ ಪ್ರತಿನಿತ್ಯ ಸಹಾಯ ಮಾಡುವುದರಿಂದಲೇ ನಾವು ಪ್ರತಿಯೊಂದು ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯವಾಗ್ತಿದೆ. ದೇವರ ಸಹಾಯವಿಲ್ಲದೆ ಈ ಒಂದು ದಿನವನ್ನ ನಾವು ಕಳೀಲಿಕ್ಕೆ ಆಗೋದೇ ಇಲ್ಲ. ಹಾಗಾದ್ರೆ ದೇವರು ನಮಗೆ ಸಹಾಯಕನಾಗಿದ್ದಾನೆ. ದೇವರು ನಮಗೆ ನಿರಂತರವಾಗಿ ಸಹಾಯವನ್ನ ಮಾಡುತ್ತಿದ್ದಾನೆ. ದೇವರ ಸಹಾಯದಿಂದಲೇ ನಮ್ಮ ಈ ಜೀವಿತವನ್ನ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ದೇವರ ಸಹಾಯ ನಮಗೆ ತುಂಬಾ ಪ್ರಾಮುಖ್ಯವಾದದ್ದು. ಇಂದು ಅನೇಕರು ದೇವರ ಸಹಾಯವನ್ನ ಬಿಟ್ಟು ಮನುಷ್ಯರ ಸಹಾಯಕ್ಕಾಗಿ ಹಿಂದೆ ಹೋಗೋದನ್ನ ನಾವು ನೋಡ್ತೇವೆ. ಅನೇಕರು ಮನುಷ್ಯರ ಸಹಾಯಕ್ಕಾಗಿ ಹಿಂದೆ ಹೋದಾಗಿಯೂ ಮನುಷ್ಯರಿಂದ ಸಹಾಯ ಎಂದಿಗೂ ದೊರಕುತ್ತಾ ಇಲ್ಲ. ಒಂದು ವೇಳೆ ಈ ನನ್ನ ಮಾತುಗಳನ್ನು ಕೇಳುವ ನೀವೇ ಚಿಂತನೆ ಮಾಡಿ ನೋಡಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನೇಕರು ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದ್ರು, ಆದರೆ ಸಮಯ ಬಂದಾಗ ಸಹಾಯ ಮಾಡಿಲ್ಲ. ನಿಮ್ಮ ಮಕ್ಕಳ ವಿವಾಹದ ವಿಷಯದಲ್ಲಿ ಅನೇಕರು ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದ್ರು, ಆದರೆ ಸಮಯ ಬಂದಾಗ ಸಹಾಯ ಮಾಡಿಲ್ಲ. ನಿಮ್ಮ ಕೆಲಸದ ವಿಷಯದಲ್ಲಿ ಅನೇಕರು ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದ್ರು, ಆದರೆ ಸಮಯ ಬಂದಾಗ ಸಹಾಯ ಮಾಡಿಲ್ಲ. ನಿಮ್ಮ ಸೇವೆಯ ವಿಷಯದಲ್ಲಿ ಅನೇಕರು ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದ್ರು, ಆದರೆ ಸಮಯ ಬಂದಾಗ ಸಹಾಯ ಮಾಡಿಲ್ಲ. ಒಂದು ವೇಳೆ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದ್ರು, ಆದರೆ ಸಮಯ ಬಂದಾಗ ಸ್ನೇಹಿತರು ಕೂಡ ಸಹಾಯ ಮಾಡಲಿಕ್ಕೆ ಆಗಿಲ್ಲ. ಒಂದು ವೇಳೆ ತಂದೆ ತಾಯಿಗಳು ನಿಮಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದ್ರು, ಆದರೆ ಸಮಯ ಬಂದಾಗ ತಂದೆ ತಾಯಿಗಳು ಕೂಡ ಸಹಾಯ ಮಾಡಲಿಕ್ಕೆ ಆಗಿಲ್ಲ. ಯಾಕೆ ಎಂಬುದಾಗಿ ಹೇಳುವುದಾದ್ರೆ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ 60 ಅದರ 11ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯರ ಸಹಾಯವು ವ್ಯರ್ಥ ಎಂಬುದಾಗಿ ಹೇಳೋದಾದ್ರೆ ಮನುಷ್ಯನು ಸಹಾಯ ಮಾಡಲು ಶಕ್ತನಲ್ಲ ಎಂಬುದಾಗಿ ಹೇಳೋದಾದ್ರೆ ಮನುಷ್ಯನು ಅನೇಕ ಬಾರಿ ಸಹಾಯ ಮಾಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾರೆ, ಆದರೆ ಸಮಯ ಬಂದಾಗ ಮನುಷ್ಯನ ಸಹಾಯವು ವ್ಯರ್ಥವಾಗಿ ಹೋಗ್ತದೆ. ಕಾರಣ ಏನೆಂಬುದಾಗಿ ಹೇಳೋದಾದ್ರೆ ಮನುಷ್ಯನು ಎಂದಿಗೂ ಸಹಾಯ ಮಾಡಲಿಕ್ಕೆ ಶಕ್ತನಲ್ಲ. ದೇವರನ್ನ ಹೊರತುಪಡಿಸಿ ನಮಗೆ ಯಾರಿಂದಲೂ ಸಹಾಯ ದೊರಕಿದ್ರು ಅದು ವ್ಯರ್ಥವಾದ ಸಹಾಯವಾಗಿರ್ತದೆ. ದೇವರು ನಮಗೆ ಸಹಾಯ ಮಾಡಿದ್ರೇನೆ ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ. ಈ ದಿನ ಸಾಲದ ಸಮಸ್ಯೆಯಲ್ಲಿ ನೀನು ಇರೋದಾದ್ರೆ, ಒಂದು ವೇಳೆ ಆರೋಗ್ಯದ ಸಮಸ್ಯೆಯಲ್ಲಿ ನೀನು ಇರೋದಾದ್ರೆ, ಒಂದು ವೇಳೆ ಮಕ್ಕಳ ವಿಷಯದಲ್ಲಿ ಯಾವುದಾದ್ರೂ ಸಮಸ್ಯೆಗಳಲ್ಲಿ ನೀವು ಸಿಲುಕಿಕೊಂಡಿರೋದಾದ್ರೆ, ಅನೇಕ ವಿಷಯಗಳನ್ನು ನೀನು ಚಿಂತೆಯಾಗಿ ಇಟ್ಟುಕೊಂಡಿರೋದಾದ್ರೆ, ನಿನ್ನ ಜೀವಿತದಲ್ಲಿ ಯಾರು ಸಹಾಯವಿಲ್ಲ ಎಂಬುದಾಗಿ ನೀನು ಅಂದುಕೊಂಡಿರೋದಾದ್ರೆ, ಖಂಡಿತವಾಗ್ಲೂ ಮನುಷ್ಯನ ಸಹಾಯವೇ ಎಂದಿಗೂ ವ್ಯರ್ಥವಾಗಿದೆ. ದೇವರ ಸಹಾಯವದು ಪ್ರಯೋಜನವುಳ್ಳದಾಗಿದೆ. ಹಾಗಾದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಸಹಾಯಕನಾಗಿದ್ದಾನೆ. ಮನುಷ್ಯನ ಮೇಲಿರುವ ನಿರೀಕ್ಷೆಯನ್ನ ನಾವು ಬಿಟ್ಟು ಬಿಡೋಣ, ದೇವರ ಮೇಲೆ ನಿರೀಕ್ಷೆಯನ್ನು ಇಟ್ಟುಕೊಳ್ಳೋಣ. ಅದಕ್ಕೆ ಕೀರ್ತನೆಗಾರನು ಹೀಗೆ ಹೇಳ್ತಾ ಇದ್ದಾನೆ, ಯೆಹೋವನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ದೇವರು ನಮಗೆ ಆಶ್ರಯ ದುರ್ಗವಾಗುವುದಾದ್ರೆ ಆತನು ನಮಗೆ ಇಕ್ಕಟ್ಟುಗಳು ಬಂದಾಗ ಖಂಡಿತವಾಗ್ಲೂ ವಿಶೇಷ ಸಹಾಯಕನಾಗಿ ನಮ್ಮ ಜೀವಿತದಲ್ಲಿ ಸಹಾಯವನ್ನ ಮಾಡ್ತಾನೆ. ತಂದೆ ತಾಯಿಗಳು ನಮಗೆ ಸಹಾಯ ಮಾಡದೇ ಇರ್ಬೋದು, ಸಹೋದರರು ನಮಗೆ ಸಹಾಯ ಮಾಡದೇ ಇರ್ಬೋದು, ನಿನ್ನ ಮಕ್ಕಳು ನಿನಗೆ ಸಹಾಯ ಮಾಡದೇ ಇರ್ಬೋದು, ನೀವು ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಆಗದೆ ಹೋಗ್ಬೋದು, ಆದರೆ ಕರೆದ ದೇವರು ನಿಮಗೆ ಖಂಡಿತವಾಗ್ಲೂ ಸಹಾಯವನ್ನ ಮಾಡುವವನಾಗಿದ್ದಾನೆ. ಒಂದು ವೇಳೆ ನಿಮ್ಮನ್ನ ಕರೆದು ವಾಗ್ದಾನ ಮಾಡಿದವರು ನಿಮಗೆ ಸಹಾಯ ಮಾಡದೇ ಇರಬಹುದು. ನಿನ್ನ ಮಕ್ಕಳ ವಿಷಯದಲ್ಲಿ ನಾನು ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿರುವವರು, ಮಕ್ಕಳ ಫೀಸಿನ ವಿಷಯದಲ್ಲಿ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದವರು ಎಲ್ಲರೂ ಕೂಡ ಸಹಾಯವನ್ನ ಸಮಯಕ್ಕೆ ಮಾಡದೇ ಇರಬಹುದು, ಆದರೆ ದೇವರು ಖಂಡಿತವಾಗ್ಲೂ ನಿನಗೆ ಸಹಾಯಕನಾಗಿದ್ದಾನೆ, ಸಹಾಯವನ್ನ ಮಾಡುವವನಾಗಿದ್ದಾನೆ. ಹಾಗಾದ್ರೆ ನಾವು ನೀವು ಈ ವಾಕ್ಯಗಳನ್ನ ಕೇಳುವ ನಮ್ಮಲ್ಲಿ ಒಂದು ಬದಲಾವಣೆ ಉಂಟಾಗಲಿ. ಮುಂಜಾನೆ ವೇಳೆಯಲ್ಲಿ ಈ ಮುಂಜಾನೆಯನ್ನು ದೇವರು ನಮಗೆ ಕೊಟ್ಟಿರೋದಾದ್ರೆ, ಈ ಒಂದು ದಿನವನ್ನ ನಮಗೆ ದೇವರು ಕೊಟ್ಟಿರೋದಾದ್ರೆ ದೇವರ ಕಡೆಗೆ ನಮ್ಮ ಹಸ್ತವನ್ನ ಚಾಚೋಣ, ದೇವರ ಕಡೆಗೆ ನಮ್ಮ ಪ್ರಾರ್ಥನೆಗಳನ್ನ ನಾವು ಅರ್ಪಿಸೋಣ, ದೇವರ ಹತ್ರ ನಮ್ಮ ಮೊಣಕಾಲರ ಊರೋಣ, ದೇವರ ಹತ್ರ ನಮ್ಮ ಅಗತ್ಯತೆಗಳನ್ನ ತಿಳಿಸೋಣ. ಖಂಡಿತವಾಗಲೂ ದೇವರು ನಮಗೆ ಸಹಾಯ ಮಾಡುವನಾಗಿ. ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 121 ಅದರ 1ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ
ನೋಡುತ್ತೇನೆ. ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಾಗಾದರೆ ಮನುಷ್ಯನ ಸಹಾಯವು ನಮಗೆ ವ್ಯರ್ಥ ಎಂಬುದಾಗಿ ಹೇಳಿದ ದೇವರು ಖಂಡಿತವಾಗಲೂ ತನ್ನ ಕಡೆ ಕಣ್ಣೆತ್ತಿ ನೋಡುವವರಿಗೆ ಆತನು ಸಹಾಯಕನಾಗಿದ್ದಾನೆ. ಹಾಗಾದರೆ ಈ ಬೆಳಗಿನ ಸಮಯ ಯಾರೆಲ್ಲ ಮನುಷ್ಯನ ಕರವನ್ನು ನಿರೀಕ್ಷಿಸಿ ನಿರಾಶೆಯನ್ನು ಹೊಂದಿರುವುದಾದರೆ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಪರ್ವತದ ಕಡೆಗೆ ಅಂದರೆ ದೇವರ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತಿ ಆತನ ಮುಂದೆ ನಮ್ಮ ಕರವನ್ನು ಚಾಚೋದಾದರೆ ಆತನು ಖಂಡಿತವಾಗಲೂ ನಮಗೆ ಸಹಾಯವನ್ನು ಮಾಡುವವನಾಗಿದ್ದಾನೆ. ಹಾಗಾದರೆ ದೇವರು ನಮಗೆ ಸಹಾಯಕನಾದದರಿಂದ ನಾವು ಯಾವ ಭಯವಿಲ್ಲದೆ ಈ ಒಂದು ದಿನವನ್ನು ನಾವು ಕಳೆಯೋರಾಗಿರೋಣ. ದೇವರು ಎಲ್ಲ ಸಮಯ ನಮಗೆ ಸಹಾಯ ಮಾಡ್ತಾನೆ. ನಮ್ಮ ಪ್ರಯಾಣದಲ್ಲಿ ಆತನು ನಮಗೆ ಸಹಾಯ ಮಾಡ್ತಾನೆ, ನಮ್ಮ ಕೆಲಸದಲ್ಲಿ ಕೂಡ ನಮಗೆ ಸಹಾಯ ಮಾಡ್ತಾನೆ. ನಮ್ಮ ಕೆಲಸದಲ್ಲಿ ಅನೇಕರು ನಮ್ಮನ್ನು ಹಿಂಸೆ ಪಡಿಸ್ತಾ ಇರ್ಬೋದು, ಕೆಲಸವೇ ಮಾಡಲಿಕ್ಕೆ ಆಗದೇ ಇರುವಂಥ ಬಲಹೀನತೆ ನಿನ್ನ ದೇಹದಲ್ಲಿ ಇರ್ಬೋದು. ಆದರೆ ಈ ದಿನ ದೇವರನ್ನು ಆಶ್ರಯಿಸಿಕೊಂಡು ನಿನ್ನ ಕೆಲಸವನ್ನು ನೀನು ಪ್ರಾರಂಭಿಸುವುದಾದರೆ ದೇವರು ಸಹಾಯ ಮಾಡ್ತೇನೆ. ಹಾಗಾದರೆ ಕೆಲವೊಬ್ಬರು ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇರ್ಬೋದು, ಈ ದಿನ ಒಂದು ವೇಳೆ ಒಂದು ವ್ಯಾಪಾರವನ್ನು ಪ್ರಾರಂಭಿಸಬೇಕು, ನನಗೆ ಖಂಡಿತವಾಗ್ಲೂ ಜಯ ಸಿಗ್ತದಾ ಇಲ್ವಾ ಎಂಬುದಾಗಿ ನೀವು ನೆನೆಸ್ತಿರುವುದಾದರೆ ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡಿ ದೇವರನ್ನು ಆಶ್ರಯಿಸಿಕೊಂಡು ನೀವು ಏನೆಲ್ಲ ಪ್ರಾರಂಭ ಮಾಡ್ತೀರೋ ಅದಕ್ಕೆ ದೇವರು ಸಹಾಯಕನಾಗಿದ್ದು ನಿಮ್ಮನ್ನು ನಡೆಸಿ ಅದರಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಡುವವನಾಗಿದ್ದಾನೆ. ಒಂದು ವೇಳೆ ನಾವು ಮನುಷ್ಯರ ಮೇಲೆ ಆಶ್ರಯವಿಟ್ಟು ಮನುಷ್ಯನನ್ನು ಆಶ್ರಯಿಸಿಕೊಂಡು ಏನಾದರೂ ಪ್ರಾರಂಭ ಮಾಡುವುದಾದರೆ ಅದು ಮನುಷ್ಯನು ನಮ್ಮನ್ನು ಅರ್ಧದಲ್ಲೇ ಕೈಬಿಟ್ಟು ಹೋಗ್ತಾನೆ. ಅದರಿಂದ ನಾವು ಮನುಷ್ಯನ ಕಡೆಗೆ ನೋಡದೆ ದೇವರ ವಾಕ್ಯ ಹೇಳೋ ಪ್ರಕಾರ ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ ವಾಕ್ಯ ಓದಿಕೊಂಡ ಪ್ರಕಾರ ಈ ಮುಂಜಾನೆ ವೇಳೆಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಪ್ರತಿಯೊಂದು ಕಾರ್ಯದಲ್ಲಿ ನಿನ್ನ ಸಹಾಯವೇ ನನಗೆ ಬೇಕೆಂಬುದಾಗಿ ದೇವರನ್ನು ಆಶ್ರಯಿಸಿಕೊಂಡು ದೇವರನ್ನ ಭರವಸೆ ಇಟ್ಟು ನೀವು ಈ ದಿನವನ್ನು ಪ್ರಾರಂಭ ಮಾಡಿ ಎಲ್ಲ ವಿಷಯಗಳಲ್ಲಿ ಆತನನ್ನು ಮುಂದಾಗಿ ನೀವು ಇಡೋದಾದರೆ ಖಂಡಿತವಾಗ್ಲೂ ಆತನು ನಿಮಗೆ ಸಹಾಯ ಮಾಡ್ತಾನೆ, ಆತನು ನಿಮ್ಮನ್ನು ದಾರಿ ನಡೆಸ್ತಾನೆ. ಒಂದು ವೇಳೆ ಮನುಷ್ಯರಿಂದ ನೀವು ನಿರಾಶೆ ಹೊಂದಿರಬಹುದು, ಒಂದು ವೇಳೆ ಮನುಷ್ಯನು ನಿನಗೆ ಭಯ ಹುಟ್ಟಿಸಿರಬಹುದು, ಮನುಷ್ಯನು ನಿನಗೆ ಯಾರಿದ್ದಾರೆ ಎಂಬುದಾಗಿ ಪ್ರಶ್ನೆ ಮಾಡಿರ್ಬೋದು, ಮನುಷ್ಯನು ನಿನ್ನ ಮುಂದೆ ಏನು ಇಲ್ಲ ಎಂಬುದಾಗಿ ಹೇಳಿರ್ಬೋದು, ಮನುಷ್ಯನು ನೀನು ಉದ್ಧಾರ ಆಗಲ್ಲ ಎಂಬುದಾಗಿ ಹೇಳಿರ್ಬೋದು. ಆದರೆ ದೇವರು ನಿನ್ನೊಂದಿಗೆ ಮಾತಾಡಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ ಅದರ 41ನೇ ವಚನ ಅದರ 10ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ. ಈ ಒಂದು ದಿನದ ಪ್ರಾರಂಭದಲ್ಲಿ ನಿಮ್ಮನ್ನು ಅನೇಕರು ಭಯಪಡಿಸಬಹುದು. ನಿಮ್ಮ ಕೆಲಸದ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ, ನಿಮ್ಮ ಜೀವನದ ವಿಷಯದಲ್ಲಿ, ನಿಮ್ಮ ವಿವಾಹದ ವಿಷಯದಲ್ಲಿ, ಒಂದು ವೇಳೆ ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ, ಒಂದು ವೇಳೆ ನಿಮಗೆ ಪ್ರಯತ್ನ ಮಾಡುವ ವ್ಯವಸಾಯದಲ್ಲಿ, ಯಾವುದಾದ್ರೂ ವಿಷಯಗಳಲ್ಲಿ ಅನೇಕರು ನಿಮಗೆ ಭಯಪಡಿಸ್ಬೋದು. ಅದರಿಂದ ಏನು ಲಾಭ ಇಲ್ಲ, ಅದರಿಂದ ಏನು ಸಿಕ್ಕಲ್ಲ ಎಂಬುದಾಗಿ. ಆದರೆ ದೇವರು ವಾಗ್ದಾನವಾಗಿ ನಿಮ್ಮೊಂದಿಗೆ ಬೆಳಗಿನ ಸಮಯ ಮಾತಾಡ್ತಿದ್ದೇನೆ. ನೀನಂತೂ ಹೆದರಬೇಡ, ನೀನಂತೂ ದಿಗ್ಭ್ರಮೆಗೊಳ್ಳಬೇಡ, ನಾನೇ ನಿನ್ನ ದೇವರು, ನಿನ್ನನ್ನು ನಾನು ಬಲಪಡಿಸುತ್ತೇನೆ, ನಿನಗೆ ನಾನು ಸಹಾಯ ಮಾಡ್ತೇನೆ. ಹಾಗಾದರೆ ದೇವರ ಸಹಾಯವು ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮೆಲ್ಲರಿಗೂ ಇದೆ ರೀ. ಅದರಿಂದ ದೇವರ ಸಹಾಯವನ್ನು ಆಶ್ರಯಿಸಿಕೊಳ್ಳೋಣ. ಮನುಷ್ಯನ ಸಹಾಯವನ್ನು ಬಿಟ್ಟು ದೇವರ ಸಹಾಯವನ್ನು ಆಶ್ರಯಿಸಿಕೊಳ್ಳುವಾಗ ನಾವು ಕೈ ಹಾಕುವ ಎಲ್ಲ ಕಾರ್ಯಗಳಲ್ಲಿ ಆತನು ಸಫಲತೆಯನ್ನು ಕೊಟ್ಟು ನಮ್ಮನ್ನು ನಡೆಸೋನಾಗಿದ್ದಾನೆ. ಈ ನನ್ನ ಮಾತುಗಳನ್ನು ಕೇಳುವ ನಿಮಗೆ ಸಹಾಯ ಮಾಡಲಿಕ್ಕೆ ಯಾರಿದ್ದಾರೆ ಎಂಬುದಾಗಿ ಅನೇಕರು ನಿಮ್ಮನ್ನು ಪ್ರಶ್ನೆ ಮಾಡಿರುವುದಾದರೆ ಈ ದಿನ ನಿಮ್ಮ ಹೃದಯದಲ್ಲಿ ಧೈರ್ಯ ಉಂಟಾಗಲಿ. ನಮಗೆ ಸಹಾಯ ಮಾಡುವಂಥ ಒಂದು ದೇವರಿದ್ದಾರೆ. ನಮಗೆ ಸಹಾಯ ಮಾಡಿ ನಮಗೆ ಬೇಕಾದದ್ದೆಲ್ಲ ತಕ್ಕ ಸಮಯದಲ್ಲಿ ಒದಗಿಸಿಕೊಡುವ, ಜಯ ಕೊಡುವ ಒಂದು ದೇವರಿದ್ದಾನೆ. ಆತನ ಮೇಲೆ ನಮ್ಮ ಭರವಸೆ ಹೆಚ್ಚಾಗಲಿ, ಆತನ ಮೇಲೆ ನಮ್ಮ ನಿರೀಕ್ಷೆ ಹೆಚ್ಚಾಗಲಿ, ಆತನ ಮೇಲೆ ನಮ್ಮ ನಂಬಿಕೆ ಹೆಚ್ಚಾಗಲಿ. ಆತನು ನಮಗೆ ನಿರಂತರವಾಗಿ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಹಾಗಾದರೆ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಸಮಯ ನಮ್ಮೆಲ್ಲರೊಂದಿಗೂ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ನೀನು ನಮಗೆ ಸಹಾಯಕನೆಂಬುದಾಗಿ ತಿಳಿಯಪಡಿಸಿದಿ ಸ್ವಾಮಿ. ನಿನ್ನ ಸಹಾಯವನ್ನು ನಿರಂತರವಾಗಿ ನಾವು ಹೊಂದಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿರಿ. ಯಾರೆಲ್ಲರಿಗೂ ಸಹಾಯ ಅಗತ್ಯವಾಗಿದೆಯೋ, ಯಾರೆಲ್ಲ ನಿನ್ನ ಮಕ್ಕಳಿಗೆ ಈ ದಿನ ಸಹಾಯ ಬೇಕೋ ಅವರೆಲ್ಲರಿಗೂ ಸಹಾಯ ಮಾಡಿರಿ. ಹಣಕಾಸಿನ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ದೇವರ ಸೇವೆಯ ವಿಷಯದಲ್ಲಿ, ವಿವಾಹದ ವಿಷಯದಲ್ಲಿ, ಒಂದು ವೇಳೆ ಕೆಲಸದ ವಿಷಯದಲ್ಲಿ ಸಹಾಯ ಬೇಕಾದ ಎಲ್ಲ ನಿನ್ನ ಪ್ರಿಯ ಮಕ್ಕಳಿಗೆ ಸಹಾಯವನ್ನು ಕೊಡಿರಿ ಸ್ವಾಮಿ. ನಿನ್ನ ಮೇಲೆ ಭರವಸೆ ನಿನ್ನ ಮಕ್ಕಳಿಗೆ ಹೆಚ್ಚಾಗಲಿ ಕರ್ತನೆ. ಪ್ರತಿಯೊಬ್ಬರನ್ನ ಬಲಪಡಿಸು. ನೀವು ಮಾತಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ನೀನೇ ಆಶೀರ್ವದಿಸಿ. ಈ
ದಿನವೆಲ್ಲ ಆಶೀರ್ವಾದವಾಗಿ ಈ ದಿನವನ್ನು ಕಳೆಯಲಿಕ್ಕೆ ಸಹಾಯ ಮಾಡು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಈ ಸಂದೇಶವನ್ನ ಕೇಳಿದ ನಿಮ್ಮೆಲ್ಲರನ್ನ ದೇವರ ಆಶೀರ್ವದಿಸಲಿ. ಇನ್ನೂ ಅನೇಕರಿಗೆ ಈ ಸಂದೇಶವನ್ನ ಕಳಿಸಿಕೊಡಿ. ಅವರು ದೇವರ ವಾಕ್ಯವನ್ನ ಕೇಳಿ ಬಲ ಹೊಂದಲಿ. ದೇವರ ಸಹಾಯವನ್ನ ಅವರು ಕೂಡ ಪಡ್ಕೊಳ್ಳಲಿ. ದೇವರು ಅವರನ್ನು ಕೂಡ ಆಶೀರ್ವದಿಸಲಿ. ಈ ದಿನದ ಎಲ್ಲಾ ಸಮಯ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ನಡೆಸಲಿ. ಆಮೇನ್, ಆಮೇನ್.